ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ನನ್ನ ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೂ 1997ರಿಂದ ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೂ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೂ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ದಿನ ಪತ್ರಿ ಸರ್ರವರು ರೂಪಿಸಿರೋ ಅನುಭವಪೂರ್ವಕವಾದ ಆಧ್ಯಾತ್ಮಿಕ ಶಾಸ್ತ್ರದ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ವಿಜ್ಞಾನಕ್ಕೂ ಶಾಸ್ತ್ರಕ್ಕೂ ವ್ಯತ್ಯಾಸ ಇದೆಯಾ, ಅವೆರಡೂ ಒಂದೇನಾ, ಒಂದಕ್ಕೊಂದು ಪೂರಕನಾ ಅಂತ ತಿಳ್ಕೊಳ್ಳೋಣ. ಸಂಸ್ಕೃತದಲ್ಲಿ ವಿಜ್ಞಾನ ಅನ್ನೋ ಪದ ವಿಶಿಷ್ಟವಾದ ಜ್ಞಾನವನ್ನು ಸೂಚಿಸುತ್ತೆ. ಶಾಸ್ತ್ರ ಅನ್ನೋದು ಒಂದು ವಿಶೇಷ ಮಾರ್ಗದರ್ಶನವನ್ನು ಅಥವಾ ಸೂಚನೆಯನ್ನು ಒದಗಿಸೋ ಗ್ರಂಥವನ್ನು ಸೂಚಿಸುತ್ತೆ. ವಿಜ್ಞಾನ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ ಅಂದರೆ, ಊಹೆಗಳನ್ನು ಪರೀಕ್ಷಿಸೋಕ್ಕೆ, ಪ್ರಯೋಗಗಳನ್ನು, ಪ್ರಾಯೋಗಿಕ ಪುರಾವೆಗಳನ್ನು ಪರೀಕ್ಷಿಸೋದು ವಿಜ್ಞಾನ. ಇಲ್ಲಿ ವೈಯಕ್ತಿಕ ಅಭಿಪ್ರಾಯ, ಪಕ್ಷಪಾತಕ್ಕೆ, ಇನ್ಫ್ಲೂಯೆನ್ಸು ನಡೆಯೋಲ್ಲ. ಅಸ್ತಿತ್ವದಲ್ಲಿರೋ ಸಿದ್ಧಾಂತಗಳನ್ನು ಪರೀಕ್ಷಿಸಿ, ಪರಿಷ್ಕರಿಸಿ, ಬದಲಿಸಬಹುದು, ಸಾಬೀತುಪಡಿಸಬಹುದು. ಶಾಸ್ತ್ರ ಅಂದ್ರೇನು? ಶಾಸ್ತ್ರಗಳು ಸಾಮಾನ್ಯವಾಗಿ ವೈಯಕ್ತಿಕ ಅನುಭವಗಳಾಗಿರುತ್ತೆ, ಅನುಭವ ಜ್ಞಾನವಾಗಿರುತ್ತೆ. ಇದು ವ್ಯಕ್ತಿನಿಷ್ಠ ಅಂದರೆ ಸಬ್ಜೆಕ್ಟಿವ್ ಆಗಿರುತ್ತೆ ಮತ್ತು ವೈಯಕ್ತಿಕ ದೃಷ್ಟಿಕೋನದಿಂದ ಪ್ರಭಾವಿತವಾಗಿದ್ದು, ಪ್ರಾಯೋಗಿಕ ವಿಧಾನಗಳ ಮೂಲಕ ಪರೀಕ್ಷಿಸೋಕೆ, ಸಾಬೀತುಪಡಿಸೋಕ್ಕೆ ಸಾಧ್ಯವಿಲ್ಲವಾದರೂ ಅನುಭವಪೂರ್ವಕವಾಗಿ ಅನುಭೂತಿ ಹೊಂದಕ್ಕೆ, ಅಭ್ಯಾಸ ಮಾಡೋಕ್ಕೆ ಸಾಧ್ಯವಾಗಿರುತ್ತೆ. ಈ ಶಾಸ್ತ್ರಗಳನ್ನು ಸಾಮಾನ್ಯವಾಗಿ ಕಾಲಾತೀತವಾಗಿ ಹಾಗೂ ಬದಲಾಯಿಸುವಂಥದ್ದಲ್ಲ. ತಿಳುವಳಿಕೆಗಾಗಿ, ಮಾರ್ಗದರ್ಶನಕ್ಕಾಗಿ, ಆಧಾರವಾಗಿ ಬಳಸುವಂಥದ್ದಾಗಿರುತ್ತೆ. ಈ ಶಾಸ್ತ್ರ ಗ್ರಂಥಗಳಿಗೆ ಉದಾಹರಣೆಗಳು ವೇದಗಳು, ಉಪನಿಷತ್ತುಗಳು ಹಾಗೂ ಭಗವದ್ಗೀತೆಯಂಥ ಹಿಂದೂ ಧರ್ಮ ಗ್ರಂಥಗಳು, ಮಹಾಯಾನ ಸೂತ್ರಗಳಂತಹ ಬೌದ್ಧ ಧರ್ಮ ಗ್ರಂಥಗಳು, ಕುರಾನ್ನಂತಹ ಇಸ್ಲಾಮಿಕ್ ಗ್ರಂಥಗಳು, ಬೈಬಲ್ನಂತಹ ಕ್ರಿಶ್ಚಿಯನ್ ಧರ್ಮ ಗ್ರಂಥಗಳು. ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದುವಾಗ ನಮಗೆ ಸೈನ್ಸ್ ಅನ್ನೋ ಪದದ ಪರಿಚಯ ಇದೆ. ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನದ ಭಾಗವಾದ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಸಸ್ಯಶಾಸ್ತ್ರ, ಗಣಿತಶಾಸ್ತ್ರ ಕಲ್ತಿದ್ದೀವಿ. ಝುವಾಲಜಿ, ಬಯಾಲಜಿ ಮತ್ತು ಮೈಕ್ರೋಬಯಾಲಜಿ ಕೂಡ ಕಲ್ತಿದ್ದೀವಿ. ಅಂದರೆ ಪ್ರಾಣಿಶಾಸ್ತ್ರ, ಜೀವಶಾಸ್ತ್ರ ಮತ್ತು ಸೂಕ್ಷ್ಮ ಜೀವ ವಿಜ್ಞಾನ ಕುರಿತು ಹೆಚ್ಚಿನ ಅಧ್ಯಯನವನ್ನು ಮಾಡಿರೋರಿದ್ದೀವಿ. ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀವಿ. ಮ್ಯಾನ್ ಈಸ್ ಎ ಸೋಷಿಯಲ್ ಆ್ಯನಿಮಲ್ ಅಂತ ಹೇಳೋದನ್ನು ಕೇಳಿದ್ದೀವಿ. ಆದರೆ ಅದೇ ಮಾನವ ಸಮಾಜದಲ್ಲಿ ಜೀವಿಸುವಾಗ ಅವನು ಎದುರಿಸುವಂಥ ಸಮಸ್ಯೆಗಳಿಗೆ ಪರಿಹಾರವಾಗಲಿ, ಅವನಲ್ಲಿ ಹುಟ್ಟುವಂತಹ ಜೀವನ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರ ಆ ಸಮಾಜ ವಿಜ್ಞಾನದಲ್ಲಿಲ್ಲ. ಇನ್ನು ವೈದ್ಯಕೀಯವಾಗಿ ತಗೊಂಡ್ರೆ, ಮಾನವ ಪ್ರಾಣಿ ಸಂಕುಲದಿಂದಾನೇ ಬಂದಿದ್ರೂ ಮಾನವನನ್ನು ದೇಹ ಮತ್ತು ದೇಹದ ಅಂಗಾಂಗಗಳು ಅಂತ ಮಾತ್ರ ಪರಿಗಣಿಸಿ ವೈದ್ಯಕೀಯವಾಗಿ ಸಂಶೋಧನೆಗಳು ನಡೆದಿವೆಯೇ ಹೊರತು ಅವನೊಬ್ಬ ಆತ್ಮ ಪದಾರ್ಥ ಅಂತಾಗಲಿ, ಪ್ರಾಣಿ ಸಂಕುಲದಲ್ಲಿ ಮಾನವ ಜನ್ಮ ಯಾಕೆ ಶ್ರೇಷ್ಠ ಅಂತಾಗಲಿ, ಇಂದ್ರಿಯಾತೀತ ದೇಹಾತೀತ ಅನುಭವಗಳು ಮಾನವನಿಗೆ ಮಾತ್ರ ಹೇಗೆ ಅನ್ನೋ ದಿಸೆಯಲ್ಲಿ ಏನನ್ನೂ ತಿಳಿಯಕ್ಕಾಗ್ದೇನೆ ಸಾಮಾನ್ಯ ವಿಜ್ಞಾನಕ್ಕೆ ಮಾನವನ ಜೀವನ ಹಾಗೂ ಮಾನವನ ಅತೀಂದ್ರಿಯ ಅನುಭವಗಳು ಸವಾಲಾಗಿರೋದಂತೂ ಸತ್ಯ. ಈ ವಿಜ್ಞಾನ ಮತ್ತು ಶಾಸ್ತ್ರಗಳು ಅವುಗಳ ಉದ್ದೇಶಗಳಲ್ಲಿ, ಸಂಶೋಧನಾ ವಿಧಾನಗಳಲ್ಲಿ ಭಿನ್ನತೆ ಇದ್ರೂ ಪ್ರಾಪಂಚಿಕ ಜೀವನದಲ್ಲಿ ಹಾಗೂ ಈ ಪ್ರಾಪಂಚಿಕ ಜೀವನದೊಳಗೆ ನಮ್ಮ ಪಾತ್ರದ ಬಗ್ಗೆ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಸ್ಥಾನದ ಬಗ್ಗೆ ಸಮಗ್ರವಾದ ತಿಳುವಳಿಕೆಯನ್ನು ಒದಗಿಸುವಲ್ಲಿ ಅವೆರಡೂ ಪರಸ್ಪರ ಪೂರಕವಾಗಿದೆ. ಪ್ರಾಪಂಚಿಕ ಜೀವನದಲ್ಲಿ ಆಧ್ಯಾತ್ಮಿಕತೆ ಅಡಗಿದೆ, ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಾಪಂಚಿಕತೆ ಅಡಗಿದೆ. ಮಾನವರಾದ ನಾವು ಈ ಪ್ರಾಪಂಚಿಕತೆಯನ್ನು
ಆಧ್ಯಾತ್ಮಿಕತೆಯನ್ನು ಹೊಂದಾಣಿಕೆಯಲ್ಲಿ ಸರಿತೂಗಿಸಿಕೊಂಡು ಜೀವಿಸೋದೇ ಜೀವನ, ಅದೇ ಆಧ್ಯಾತ್ಮಿಕ ಜೀವನ. ವಿಜ್ಞಾನಿಗಳು ಇಂದ್ರಿಯ ಗೋಚರ ವಿಷಯಗಳ ಕುರಿತು ಮಾತ್ರ ಸಂಶೋಧನೆ ನಡೆಸಿ ಹಲವು ರೀತಿಯ ಪ್ರಯೋಗಗಳನ್ನು ಮಾಡಿ ಶಾಸ್ತ್ರೀಯವಾಗಿ ರೂಪಿಸಿರೋ ವಿಜ್ಞಾನವನ್ನು ಪಠ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಕಲಿಸೋ ವ್ಯವಸ್ಥೆ ಇದೆ. ನಾವುಗಳು ಅಂತಹ ಎಷ್ಟೇ ರೀತಿಯ ವಿಜ್ಞಾನಗಳನ್ನು ಕಲ್ತಿದ್ರೂ, ಅಂದರೆ ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಸೂಕ್ಷ್ಮ ಜೀವ ವಿಜ್ಞಾನ ಕಲ್ತಿದ್ರೂ, ಸಮಾಜಶಾಸ್ತ್ರ ಕಲ್ತಿದ್ರೂ, ಮಾನವ ಸಮಾಜದಲ್ಲಿ ಜೀವಿಸುವಾಗ, ಜೀವನ ನಡೆಸುವಾಗ ಮಾನವನಲ್ಲಿ ಉದ್ಭವವಾಗೋ ನೂರಾರು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಜೀವಶಾಸ್ತ್ರದ ಬಗ್ಗೆ ನೂರಾರು ದಾಖಲೆಗಳಿದ್ರೂ, ಜೀವಿಗಳ ಬಗ್ಗೆ, ಜೀವಿಗಳ ಸಂಕುಲಗಳ ಬಗ್ಗೆ, ಅವುಗಳ ವರ್ಗಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ವಿಜ್ಞಾನಿಗಳು ಸಂಗ್ರಹಿಸಿದ್ರೂ, ಸಾಬೀತುಪಡಿಸಿದ್ರೂ ಮಾನವನ ಜೀವ ಮತ್ತು ಜೀವನ ಸಂಬಂಧಿತ ಪ್ರಶ್ನೆಗಳಿಗೆ ಈ ವಿಜ್ಞಾನಿಗಳ ಹತ್ರ ಉತ್ತರ ಇಲ್ಲ. ಎಷ್ಟೋ ಪ್ರಶ್ನೆಗಳಾಗೇ ಇಂದಿಗೂ ಉಳಿದಿರೋದು ಕೂಡ ಸಹಜ ಸತ್ಯ. ಹುಟ್ಟು ಸಾವಿನ ನಡುವೆ ನಾವು ಸಾಗಿಸ್ತಿರೋ ಜೀವನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಹಲವು ಪ್ರಶ್ನೆಗಳು ಹುಟ್ಟಿರೋದು ಕೂಡ ಸಹಜ. ಸುಖ ದುಃಖ, ನೋವು ನಲಿವು, ಸೋಲು ಗೆಲುವು, ಸಿರಿತನ ಬಡತನ ಯಾಕೆ, ಕೆಲವರು ಯಾಕೆ ಬಡವರು, ಕೆಲವರು ಯಾಕೆ ಕುರುಡರು, ಕೆಲವರು ಯಾಕೆ ಅಂಗವಿಕಲರು ಗೊತ್ತಿಲ್ಲ. ನಮ್ಮ ಬುದ್ಧಿಗೆ ತಿಳಿದಂಗೆ ಈ ಜನ್ಮದಲ್ಲಿ ಯಾರಿಗೂ ನಾವು ಕೆಟ್ಟದ್ದನ್ನು ಮಾಡಿಲ್ಲ, ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ಆದರೂ ನಮಗೆ ಯಾಕೆ ಇಷ್ಟು ಕಷ್ಟ, ಇಷ್ಟು ಕೆಡುಕುಗಳು? ನಾವು ಪಡ್ತಿರೋ ಕಷ್ಟಗಳು ಆ ದೇವರಿಗೆ ಕಾಣಲ್ವಾ? ಆ ದೇವರು ಅಂದರೆ ಯಾರು, ಎಲ್ಲಿದ್ದಾನೋ ಅಂತ ಯಾವಾಗಲಾದರೂ ನಿಮ್ಗನ್ಸಿಲ್ವಾ? ಕೆಲವರು ದುಷ್ಟರು, ಅಹಂಕಾರಿಗಳಾಗಿರ್ತಾರೆ, ಆದರೂ ಅವ್ರು ಚೆನ್ನಾಗೇ ಬದುಕ್ತಾ ಇರ್ತಾರೆ. ಆವಾಗನ್ಸುತ್ತೆ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ. ದುಷ್ಟನ ಹೊಟ್ಟೆನಲ್ಲಿ ಸುಪುತ್ರ ಜನಿಸೋದು ಹೇಗೆ ಸಾಧ್ಯ? ಹೇಗೆ ಉತ್ತಮ ಸಂಸ್ಕಾರವಂತನ ಹೊಟ್ಟೆಯಲ್ಲಿ ಒಬ್ಬ ದುಷ್ಟ, ಕೊಲೆಗಾರ, ಸಮಾಜಘಾತಕ ಹುಟ್ಟೋದು ಯಾಕೆ ಗೊತ್ತಿಲ್ಲ. ಒಬ್ಬ ಕೂಲಿಯವನ, ಒಬ್ಬ ಅವಿದ್ಯಾವಂತನ ಮನೆಯಲ್ಲಿ ಹುಟ್ಟಿರೋ ಮಕ್ಕಳು ಅತಿ ಜಾಣರಾಗಿ ಶೈಕ್ಷಣಿಕ ಸಾಧನೆಯನ್ನು ಮಾಡ್ತಾ ಇರೋರನ್ನು ನೋಡ್ತಾ ಇದ್ದೀವಿ. ಅದೇ ನಮ್ಮ ಮಕ್ಕಳು ಯಾಕೆ ಹಾಗೆ ಓದಲ್ವಲ್ಲ, ಕಲಿಯೋಲ್ವಲ್ಲ, ಹೇಳಿದ ಮಾತು ಕೇಳಲ್ವಲ್ಲ? ಇದೆಲ್ಲ ಯಾಕೆ? ಈ ಪ್ರಶ್ನೆಗಳು ನಮ್ಗೆ ಹುಟ್ಟುತ್ತೆ. ಇನ್ನು ಜೀವಕ್ಕೆ ಹುಟ್ಟು ಸಾವಿಗೆ ಸಂಬಂಧಿಸಿದಂಗೆ ನಮ್ಮಲ್ಲಿ ಹುಟ್ಟೋ ಪ್ರಶ್ನೆಗಳು, ಯಾತಕ್ಕೋಸ್ಕರ ಈ ಹುಟ್ಟು ಸಾವು, ಹುಟ್ಟಿಗೆ ಕಾರಣ ಏನು, ಆ ದೇವ್ರು ನಮ್ಮನ್ನು ಯಾಕೆ ಹುಟ್ಟಿಸ್ತಾ, ಸಾವು ಅಂದ್ರೇನು, ಯಾಕೆ ಸಾಯಬೇಕು, ಸತ್ತ ನಂತರ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಸಾವಿಗೂ ಮರುಹುಟ್ಟಿಗೂ ಮಧ್ಯೆ ಎಲ್ಲಿರ್ತೀವಿ, ಹೋಗೋದಾದರೂ ಎಲ್ಲಿಗೆ, ಬರೋದಾದರೂ ಎಲ್ಲಿಂದ, ಯಾರೂ ಹೇಳೋರಿಲ್ಲ. ಮತ್ತೆ ಮತ್ತೆ ಹುಟ್ಟಲೇಬೇಕಾ? ಹುಟ್ಟದೇ ಇರೋಕ್ಕೆ ನಾವೇನಾದರೂ ಮಾಡೋಕ್ಕಾಗತ್ತಾ? ಹುಟ್ಟಿದವರು ಸಾಯ್ದೇನೆ ಸಾವಿರಾರು ವರ್ಷಗಳು ಇರೋಕ್ಕಾಗಲ್ವಾ? ಈ ತರಹದ ನೂರಾರು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತಾ ಇರುತ್ತೆ. ಈ ಕೆಲವಾರು ಪ್ರಶ್ನೆಗಳಿಗೆ ಉತ್ತರವನ್ನಾಗಲಿ ಅಥವಾ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ನಮ್ಮ ಸಾಮಾನ್ಯ ವಿಜ್ಞಾನ ಅಥವಾ ವೈದ್ಯಕೀಯ ವಿಜ್ಞಾನ ನೀಡೋ ಹಾಗಿದ್ದಿದ್ದರೆ ಆಧ್ಯಾತ್ಮಿಕತೆಯ ಅವಶ್ಯಕತೆಯೇ ಬೀಳ್ತಾ ಇರಲಿಲ್ಲ. ಸೃಷ್ಟಿಯಲ್ಲಿರೋ, ಪ್ರಕೃತಿಯಲ್ಲಿ ಹಾಗೂ ಈ ಭೂಮಂಡಲದಲ್ಲಿರೋ ನಮ್ಮ ಪಂಚೇಂದ್ರಿಯಗಳ ಗಮನಕ್ಕೆ ಬಂದಿರೋ ವಿಷಯ ವಿಚಾರಗಳ ವೈಶಿಷ್ಟ್ಯತೆಯನ್ನು ತಿಳಿಯೋ ತೃಷೆಯಲ್ಲಿ, ಕುತೂಹಲದಲ್ಲಿ ವೈ, ವಾಟ್, ವೇರ್, ವೆನ್, ಹೌ ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯಕ್ಕೆ ಹೋಗಿ ಸಾಮಾನ್ಯ ವಿಜ್ಞಾನ ಅಸ್ತಿತ್ವಕ್ಕೆ ಬಂದಿತೇ ವಿನಃ ಪ್ರಕೃತಿಯನ್ನಾಗಲಿ ಸೃಷ್ಟಿಯನ್ನಾಗಲಿ ಸಾಮಾನ್ಯ ವಿಜ್ಞಾನ ಸೃಷ್ಟಿಸಿಯೂ ಇಲ್ಲ, ತನ್ನ ಮುಷ್ಟಿಯಲ್ಲಿ ಬಂಧಿಸಿಡಕ್ಕೂ ಸಾಧ್ಯವಾಗಿಲ್ಲ. ಸಾಮಾನ್ಯ ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನ ಈ ಜೀವ ಅಥವಾ ಆತ್ಮ ಸಂಬಂಧಿತ, ಜೀವನ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಸಾಮಾನ್ಯ ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನದ ಸಿದ್ಧಾಂತ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್, ಹಾಗೂ ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್. ಪ್ರತ್ಯಕ್ಷಿಸಿ ನೋಡಿದ್ರೂ ಕೂಡ ಪ್ರಮಾಣಿಸಿ ನೋಡೋ ಅನ್ನೋ ಸಿದ್ಧಾಂತವನ್ನು ಆಧರಿಸಿ ವೈಜ್ಞಾನಿಕ ರೂಪವನ್ನು ನೀಡೋದು ಈ ಸಾಮಾನ್ಯ ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನ. ಈ ಸಾಮಾನ್ಯ ವಿಜ್ಞಾನದ, ವೈದ್ಯಕೀಯ ವಿಜ್ಞಾನದ ಪರಿಮಿತಿಯಲ್ಲಿ ಬರದೇ ಇರುವಂಥ ಎಷ್ಟೋ ವಿಚಾರಗಳಿವೆ. ಕಣ್ಣಿಗೆ ಗೋಚರವಾಗೋದು ಮಾತ್ರ ಸಾಮಾನ್ಯ ವಿಜ್ಞಾನದ ಹಿಡಿತಕ್ಕೆ ಸಿಕ್ಕಿ ಸಂಶೋಧನೆಗಳು ಪಡುತ್ತೆ.
ಕಣ್ಣಿಗೆ ಗೋಚರವಾಗದೇ ಇರೋ, ಇಂದ್ರಿಯಗಳಿಗೆ ಎಟಗದೇ ಇರೋ ಅಗೋಚರ ಶಕ್ತಿ ಚೈತನ್ಯದ ಸ್ತರಗಳೆಲ್ಲವೂ ಸಾಮಾನ್ಯ ಭೌತಿಕ ವಿಜ್ಞಾನದ ಹಿಡಿತಕ್ಕೆ ಸಿಗದೇ ಇರುವಂತಹ ಸೂಕ್ಷ್ಮ ವಿಷಯ ವಿಚಾರಗಳು ಬೇಕಾದಷ್ಟಿವೆ. ಇವುಗಳನ್ನೇ ಅಧ್ಯಾತ್ಮ ಅನ್ನೋದು. ಈ ಎಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಇದುವರೆಗೂ ನಾವು ಹಿಂದೆಂದೂ ಕಲಿಯದೇ ಇರುವಂಥ ಅನುಭವಪೂರ್ವಕ ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ. ಹಾಗಾದರೆ ಅಧ್ಯಾತ್ಮ ಅಂದ್ರೇನು? ಆಧ್ಯಾತ್ಮಿಕ ವಿಜ್ಞಾನ ಅಂದ್ರೇನು? ಅಧ್ಯಾತ್ಮ ಅಂದರೆ ಅಧಿ ಪ್ಲಸ್ ಆತ್ಮ ಅಂದರೆ ಆತ್ಮನ ಉನ್ನತಿ, ಆತ್ಮನ ಬೆಳವಣಿಗೆ, ಜೀವಾತ್ಮನಿಂದ ಪರಮಾತ್ಮನ ಹಂತಕ್ಕೆ ಇರೋದು, ಪರಿಪೂರ್ಣ ಆತ್ಮನಾಗೋದು ಅಂತ ಅರ್ಥ. ಆಧ್ಯಾತ್ಮಿಕ ಅಂದರೆ ಆಧ್ಯ ಪ್ಲಸ್ ಆತ್ಮಿಕ ಅಂದರೆ ಆತ್ಮ ಸಂಬಂಧಿತ. ಆಧ್ಯಾತ್ಮಿಕವಾಗಿ ಮಾನವನ ಜೀವನ ಪ್ರಯಾಣ ಶುರುವಾಗೋದೇ ಈ ಆತ್ಮ ಪದಾರ್ಥದಿಂದ. ಆಧ್ಯಾತ್ಮಿಕ ಶಾಸ್ತ್ರ ಪ್ರಾರಂಭ ಆಗೋದೇ ಈ ಆತ್ಮನಿಂದ, ಆತ್ಮ ಪದಾರ್ಥದಿಂದ. ಅದಕ್ಕೆ ಪತ್ರಿ ಸರ್ ಹೇಳ್ತಾ ಇದ್ರು, ಸೋಲ್ ಈಸ್ ದಿ ಸೆಂಟರ್ ಆಫ್ ಸ್ಪಿರಿಚುಯಾಲಿಟಿ ಅಂತ. ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕಿದ್ರೆ ಸೃಷ್ಟಿ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕು, ಪ್ರಕೃತಿಯನ್ನು ಹಾಗೂ ಮಾನವನ ದೇಹ ಪ್ರಕೃತಿಯನ್ನು ಅರ್ಥ ಮಾಡ್ಕೋಬೇಕು, ಪಂಚಭೂತಗಳ ಮಹತ್ವವನ್ನು, ಮಾನವನ ದೇಹ ರಚನೆಯನ್ನು ಅಂದರೆ ಸ್ಪಿರಿಚುಯಲ್ ಅನಾಟಮಿಯನ್ನು ಅರ್ಥ ಮಾಡ್ಕೋಬೇಕು, ಜೀವ, ಜೀವಾತ್ಮ, ಜೀವನ ಹಾಗೂ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಈ ಜೀವನದ ಉದ್ದೇಶ ಏನು, ಈ ಜೀವನದ ಪರಮಾರ್ಥ ಏನು ಅನ್ನೋ ಜೀವನ ಸತ್ಯಗಳ ಕುರಿತು ಹೇಳೋ ಆಧ್ಯಾತ್ಮಿಕ ಶಾಸ್ತ್ರವನ್ನು ಮೊದಲಿಗೆ ಕಲಿಯಲೇಬೇಕು. ಈ ಜೀವನದ ಪರಮಾರ್ಥಗಳು 4: ಭುಕ್ತಿ, ರಕ್ತಿ, ಶಕ್ತಿ ಮತ್ತು ಮುಕ್ತಿ. ಭುಕ್ತಿ ಅಂದ್ರೇನು? ಭೌತಿಕ ದೇಹ ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದ ಭೌತಿಕ ಜಗತ್ತಿನ ಎಲ್ಲ ಲೌಕಿಕ ವಿಷಯಗಳನ್ನು ಅನುಭವಿಸ್ತಾ ವಿಷಯಾನಂದವನ್ನು, ಬಂಧನವನ್ನು ಏರ್ಪಡಿಸ್ಕೊಳ್ಳೋದು ಭುಕ್ತಿ. ಎರಡನೇದು ರಕ್ತಿ. ಭೌತಿಕವಾದ ಸಕಲ ಕಲೆ ವಿದ್ಯೆಗಳನ್ನು ಅಭ್ಯಾಸ ಮಾಡೋದು, ಜೊತೆಗೆ ಆಧ್ಯಾತ್ಮಿಕ ಹಂಬಲ, ತೃಷೆಯ ಉತ್ಪತ್ತಿ ಮಾಡಿಕೊಳ್ಳೋದು ಕೂಡ ಇದೇ ಜೀವನದಲ್ಲಿ. ಇದನ್ನು ರಕ್ತಿ ಅಂತಾರೆ. ಮೂರನೇದು ಶಕ್ತಿ. ಆಧ್ಯಾತ್ಮಿಕ ಅಂತಃಶಕ್ತಿಗಳನ್ನು ಯೋಗ ಸಾಧನೆಯ ಮೂಲಕ ಹೊಂದೋದು. ಮುಕ್ತಿ. ಆಧ್ಯಾತ್ಮಿಕ ಶಾಸ್ತ್ರವನ್ನು ಪೂರ್ಣವಾಗಿ ತಿಳ್ಕೊಳ್ಳೋ ಮೂಲಕ ಮುಕ್ತಿ ಹೊಂದೋದು. ಹಾಗಾಗಿ ಜೀವನ ಅಂದರೆ ಭೌತಿಕ, ಲೌಕಿಕ, ಅದನ್ನೇ ಪ್ರಾಪಂಚಿಕ ಜೀವನಾನಂದದ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಮರಸ್ಯಗೊಳಿಸಿ ಯೋಗ ಸಾಧನೆಯ ಮೂಲಕ ನಮ್ಮ ನೈಜ ಸ್ವರೂಪವಾದ ನಾವು ಆತ್ಮ ಪದಾರ್ಥ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕ ಶಾಸ್ತ್ರದ ಮೂಲಕ, ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ ಮುಕ್ತಿ ಸಾಧಿಸೋದೇ ನಿಮ್ಮೆಲ್ಲರ ಜೀವನದ ಗುರಿಯಾಗಿದೆ. ಈ ಭೂಮಂಡಲದಲ್ಲಿ ಲೌಕಿಕವಾಗಿ ಎಷ್ಟೇ ಕಲಿತರೂ, ಎಷ್ಟೇ ವಿಷಯಗಳಲ್ಲಿ ಪರಿಣಿತರಾದರೂ, ಎಷ್ಟೇ ಪದವಿ ಪ್ರಮಾಣ ಪತ್ರಗಳನ್ನು ತಗೊಂಡ್ರೂ ಆಧ್ಯಾತ್ಮಿಕ ಶಾಸ್ತ್ರವನ್ನು, ಆತ್ಮವಿಜ್ಞಾನವನ್ನು ತಿಳಿಯೋವರೆಗೂ, ಕಲಿಯೋವರೆಗೂ, ಪಾಲಿಸೋವರೆಗೂ, ತೊಡಗಿಸಿಕೊಳ್ಳೋವರೆಗೂ, ಅನುಭವಪೂರಿತ ಆತ್ಮಜ್ಞಾನವನ್ನು ಪಡೆಯೋವರೆಗೂ ಅವರು ಅಜ್ಞಾನಿಗಳೇ. ಅವರ ಜ್ಞಾನ ಅಪೂರ್ಣವೇ. ಅವರಿಗೆ ಪುನರ್ಜನ್ಮ ಕಟ್ಟಿಟ್ಟ ಬುತ್ತಿ ಅಂತ ಪತ್ರಿ ಸರ್ ಹೇಳ್ತಾ ಇದ್ದರು. ಆ ಆಧ್ಯಾತ್ಮಿಕ ವಿಜ್ಞಾನದ ವಿಷಯ ವಿಚಾರಗಳು ಯಾವುದು ಅಂತಂದರೆ, ಸೂಕ್ಷ್ಮದಿಂದ ಸ್ಥೂಲದ ಸೃಷ್ಟಿ, ಸೂಕ್ಷ್ಮ ಮತ್ತು ಸ್ಥೂಲ ಅಂಶಗಳೊಂದಿಗೆ ಜೀವಿಗಳ ರಚನೆ, ಪ್ರಕೃತಿಯಲ್ಲಿ ಲಭ್ಯವಿರುವಂಥ ವಿಶ್ವಶಕ್ತಿ ಚೈತನ್ಯ, ಜೀವಿಗಳಲ್ಲಿರೋ ಜೀವಾತ್ಮ, ಜೀವಿಗಳಲ್ಲಿ ಹರಿಯೋ ಪ್ರಾಣಶಕ್ತಿ ಚೈತನ್ಯ, ಈ ಪ್ರಾಣಶಕ್ತಿ ಚೈತನ್ಯವನ್ನು ಜೀವಂತವಾಗಿರಿಸೋ ಚಾಲನೆಯಲ್ಲಿಡುವಂಥ ಉಸಿರಾಟದ ವ್ಯವಸ್ಥೆನೇ ಪ್ರಾಣವಾಯುನೇ ಗಾಳಿ, ನಮ್ಮ ದೇಹದಲ್ಲಿ ಜರುಗೋ ಉಸಿರಾಟಕ್ಕಾಗಲಿ ನಿರಂತರ ಹೃದಯದ ಬಡಿತಕ್ಕಾಗಲಿ ಚಾಲನೆಯನ್ನು ಯಾವ ಸಾಮಾನ್ಯ ವಿಜ್ಞಾನವೂ ನಮಗೆ ಕೊಟ್ಟಿಲ್ಲ. ನಮ್ಮ ಆಯಸ್ಸನ್ನು ವಿಜ್ಞಾನ ನಿರ್ಧರಿಸೋಕೆ ಸಾಧ್ಯವಿಲ್ಲ. ಪಂಚಭೂತಗಳನ್ನು ವಿಜ್ಞಾನ ಸೃಷ್ಟಿಸಿಲ್ಲ. ಭಗವಂತ ಕರುಣಿಸಿರುವಂಥ ಆಯಸ್ಸಿನೊಳಗೆ ನಮ್ಮ ಹುಟ್ಟಿನ ಉದ್ದೇಶವನ್ನು ಸಾಧಿಸ್ತಾ ಅಂತಿಮವಾಗಿ ಮಾಧವನಾಗಿ ಹಿಂತಿರುಗಬೇಕು ಅನ್ನೋದೇ ಆ ಪರಮಾತ್ಮನ ಇಚ್ಛೆ, ಉದ್ದೇಶ. ಜೀವಿಗಳಿಗೆ ಆಧಾರವಾಗಿರೋ ಈ ಪ್ರಾಣಶಕ್ತಿ ಚೈತನ್ಯದ ಮೂಲವನ್ನು, ಸೃಷ್ಟಿ ಸಿದ್ಧಾಂತವನ್ನು
ಮಾನವನ ಮನಸ್ಸು ಮತ್ತು ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನು, ಪ್ರಜ್ಞಾಸ್ಥಿತಿಗಳನ್ನು ವಿವರಿಸೋ ಅನುಭವಪೂರ್ವಕವಾಗಿ ತಿಳಿಯಬಹುದಾದ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಈ ಎಲ್ಲ ಆತ್ಮ ಸಂಬಂಧಿತ ವಿಷಯಗಳ ಬಗ್ಗೆ ಜ್ಞಾನ, ವಿವರಣೆ, ವಿಶೇಷಣೆ ಲಭ್ಯ ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ. ಈ ಆಧ್ಯಾತ್ಮಿಕ ವಿಚಾರಗಳನ್ನು ಅನುಭವಪೂರ್ವಕವಾಗಿ, ಅನುಭೂತಿಪೂರ್ವಕವಾಗಿ ತಿಳಿಸ್ಕೊಡೋ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಈ ಆಧ್ಯಾತ್ಮಿಕತೆಯೂ ಒಂದು ಸನಾತನ, ಪುರಾತನ, ವ್ಯವಸ್ಥಿತ, ಅನುಭವಪೂರಿತ, ಅನುಭೂತಿಪೂರ್ವಕವಾಗಿ ಋಷಿಮುನಿಗಳಿಂದ, ಋಷಿಗಳ ತಪೋಶಕ್ತಿಯಿಂದ, ಸಿದ್ಧಿಯಿಂದ ಹರಿದು ಬಂದಂಥ ಅಭೌತಿಕ ವಿಜ್ಞಾನವೇ ಸರಿ. ಅದೊಂದು ಜೀವ ಮತ್ತು ಜೀವನ ಶಾಸ್ತ್ರವೇ ಸರಿ. ಅದು ಬ್ರಹ್ಮಾಂಡ ಜ್ಞಾನವೇ ಸರಿ. ಹಾಗಾಗಿ ಭಾರತವನ್ನು ಆಧ್ಯಾತ್ಮಕ್ಕೆ ತವರೂರು ಅಂತ ಪರಿಗಣಿಸಿರೋದು. ಈ ಅಧ್ಯಾತ್ಮದಲ್ಲಿ ಎಲ್ಲ ಸೃಷ್ಟಿ ಸಂಬಂಧಿತ ವಿಚಾರಗಳು, ಪ್ರಕೃತಿ ಸಂಬಂಧಿತ, ಜೀವ ಮತ್ತು ಜೀವನಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಆತ್ಮ ಮತ್ತು ಮನೋಸಂಬಂಧಿತ ಮಾನವನ ರಚನೆಗೆ ಹಾಗೂ ಅವನ ಸುಪ್ತ ಶಕ್ತಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟ ಆತ್ಮನ ಜನ್ಮ ಪುನರ್ಜನ್ಮಗಳ ಬಗ್ಗೆ, ಕರ್ಮ ಸಿದ್ಧಾಂತದ ಬಗ್ಗೆ ಅಥವಾ ಇತರ ಲೋಕಗಳ ಬಗ್ಗೆ ತಿಳಿಸೋ ಅಂಥ ಯಾವ ಶಾಸ್ತ್ರವನ್ನು ಇದುವರೆಗೂ ಮುಂದುವರೆದಿರೋ ವಿಜ್ಞಾನ ಹಾಗೂ ತಾಂತ್ರಿಕತೆ ಪ್ರತಿಪಾದಿಸೋಕ್ಕೆ ಆಗಿಲ್ಲ. ಬೋಧನೆಗೆ ಪಠ್ಯವಾಗಿ ಜೀವನ ಅಂದರೆ ಆತ್ಮನ ಮತ್ತು ಜೀವನ ವಿಜ್ಞಾನ ಕುರಿತು ನಿಗದಿಪಡಿಸೋಕ್ಕಾಗಿಲ್ಲ. ಸಾಮಾನ್ಯ ವಿಜ್ಞಾನಕ್ಕೆ ಎಟಕದೇ ಇರೋ, ಇನ್ನೂ ಸವಾಲಾಗಿ ಉಳಿದಿರೋ ಮಾನವನ ದೇಹಾತೀತ, ಇಂದ್ರಿಯಾತೀತ ಅನುಭವಗಳೆಲ್ಲನೂ, ಸೂಕ್ಷ್ಮ ವಿಚಾರಗಳೆಲ್ಲವೂ ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕ ವಿಜ್ಞಾನವಾದ ಮೂಲವಾದ ಧ್ಯಾನದಿಂದಲೇ ನಮ್ಮ ಜೀವ ಮತ್ತು ಜೀವನ ಸಂಬಂಧಿತ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋದು. ನಮ್ಮ ಸ್ಥಿತಿಗತಿಗಳಿಗೆ ಕಾರಣ ಹಾಗೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಲಭ್ಯ. ನಮ್ಮ ಧ್ಯಾನಾನುಭವಗಳೇ ನಮ್ಮ ಪ್ರಶ್ನೆಗೆ ಉತ್ತರಗಳಾಗುತ್ತವೆ. ಸತ್ಸಂಗವೇ ಅನುಭವ ಮಂಟಪವಾಗುತ್ತವೆ. ಆಧ್ಯಾತ್ಮಿಕ ಗ್ರಂಥಗಳ ಸ್ವಾಧ್ಯಾಯದ ಮೂಲಕ ಪಡೆಯೋ ಜ್ಞಾನವೇ ಸಾಕ್ಷಿಯಾಗಿ ಸಾಧನೆಗೆ ಪ್ರೇರಕವಾಗುತ್ತೆ. ಧ್ಯಾನದ ಮೂಲಕ ಮಾನವನಲ್ಲಿ ಅಡಗಿರೋ ನಿಗೂಢ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿಯೋ, ಅರಿಯೋ, ಬಳಸೋ ಹಾಗೂ ಮಾಧವನಾಗಿ ಬೆಳೆಯೋ ಪ್ರಕ್ರಿಯೆಯೇ, ವಿಧಾನವೇ, ಆತ್ಮವಿಕಸನವೇ ಆಧ್ಯಾತ್ಮಿಕ ವಿಜ್ಞಾನ. ಆತ್ಮವಿಕಸನದ ವಿಧಿವಿಧಾನಗಳೇ ಆಧ್ಯಾತ್ಮಿಕ ಶಾಸ್ತ್ರ. ಬುದ್ಧ ತಾನು ಜ್ಞಾನೋದಯ ಪಡೆದು ಸುಮ್ಮನಾಗಲಿಲ್ಲ. ತಾನು ಕಂಡುಕೊಂಡ ಬ್ರಹ್ಮಾಂಡ ಸತ್ಯವನ್ನು ಇಡೀ ಲೋಕಕ್ಕೆ ಸಾರಿದ. ಅವನು ಕಂಡುಕೊಂಡ ಆಧ್ಯಾತ್ಮಿಕ ಆರ್ಯ ಸತ್ಯ ಏನು? ದುಃಖ ಸತ್ಯ. ದುಃಖಕ್ಕೆ ಕಾರಣ ಇದೆ, ಆ ಕಾರಣ ಸತ್ಯ. ದುಃಖ ನಿವಾರಣೆ ಸತ್ಯ. ದುಃಖ ನಿವಾರಣಾ ವಿಧಾನ ಸತ್ಯ. ಆ ನಿವಾರಣಾ ವಿಧಾನವೇ ಆನಾಪಾನಸತಿ ಧ್ಯಾನ. ಮಾನವ ತನ್ನ ಜೀವನದಲ್ಲಿ ತಾನು ಪಾಲಿಸಬೇಕಾದಂಥ ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸಿದ ಬುದ್ಧ. ಇದೂ ಕೂಡ ಆಧ್ಯಾತ್ಮಿಕ ಶಾಸ್ತ್ರದ ಒಂದು ಭಾಗವೇ. ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಅಂದರೆ ಜೀವ ಮತ್ತು ಜೀವನ ಶಾಸ್ತ್ರಗಳ ಕುರಿತು ಲಕ್ಷಾಂತರ ಆಧ್ಯಾತ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸಂಗ್ರಹಿಸಿದ ಜ್ಞಾನವನ್ನು ಪರಿಕಲ್ಪನೆಗಳ ಮೂಲಕ, ಸ್ವಯಂ ಸಾಧನೆಯ ಮೂಲಕ ಅನುಭವಪೂರ್ವಕವಾಗಿ ಪ್ರಾವೀಣ್ಯತೆಯನ್ನು ಸಾಧಿಸಿ ಆಧ್ಯಾತ್ಮಿಕ ಶಾಸ್ತ್ರವನ್ನು ಸರಳವಾಗಿ ರೂಪಿಸಿ ಮಾನವರಿಗೆ ತಲುಪಿಸಿ ಜೀವನ್ಮುಕ್ತಿ ಪಡೆದು ನಮ್ಮನ್ನೆಲ್ಲ ಮಾರ್ಗದರ್ಶಿಸಿದ ದಿವ್ಯಾತ್ಮ, ಆಧ್ಯಾತ್ಮಿಕ ವಿಜ್ಞಾನಿ, ಆಧ್ಯಾತ್ಮಿಕ ಶಾಸ್ತ್ರಜ್ಞ ನಮ್ಮ ಪತ್ರಿ ಸರ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು ನಾನೀಗ ವಿವರಿಸಿದ ಆಧ್ಯಾತ್ಮದ ಅಂಶಗಳನ್ನು, ವಿಷಯಗಳನ್ನು ಅನುಭವಪೂರಿತವಾಗಿ 6 ಸರಳ ಸತ್ಯ ಸಿದ್ಧಾಂತಗಳಾಗಿ ವಿವರಿಸಿದ್ದಾರೆ. ಸತ್ಯ ಅಂದರೆ ಟ್ರೂತ್, ಸಿದ್ಧಾಂತ ಅಂದರೆ ಡಾಕ್ಟ್ರಿನ್ ಅಥವಾ ಥಿಯರಿ. ಅಂತಹ 6 ಸತ್ಯಗಳಾವುವು, 6 ಸಿದ್ಧಾಂತಗಳು ಯಾವುವು ಅಂತಂದರೆ, ಮೊದಲನೇದು ಆತ್ಮಸತ್ಯ, ಆತ್ಮ ಸಿದ್ಧಾಂತ. ಎರಡನೇದು ಪುನರ್ಜನ್ಮ ಸತ್ಯ, ಪುನರ್ಜನ್ಮ ಸಿದ್ಧಾಂತ. ಮೂರನೇದು ಕರ್ಮಫಲ ಸತ್ಯ, ಕರ್ಮ ಸಿದ್ಧಾಂತ. ನಾಲ್ಕನೇದು ಪುರೋಗಮನ ಸತ್ಯ, ಪುರೋಗಮನ ಸಿದ್ಧಾಂತ. ಐದನೇದು ಯೋಗ ಸತ್ಯ, ಯೋಗ ಸಿದ್ಧಾಂತ. ಆರನೇದು ಅನೇಕಾನೇಕ ಸತ್ಯ, ಅನೇಕಾನೇಕ ಸಿದ್ಧಾಂತ. ಈ 6 ಆಧ್ಯಾತ್ಮಿಕ ಸತ್ಯಗಳನ್ನು
ಸಿದ್ಧಾಂತಗಳನ್ನು, ಅತ್ಯವಶ್ಯಕ ಆಧ್ಯಾತ್ಮಿಕ ಶಾಸ್ತ್ರವನ್ನು ಜನರಿಗೆಲ್ಲ ಪರಿಚಯ ಮಾಡೋಕ್ಕೋಸ್ಕರನೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅಂದರೆ PSSM ಸ್ಥಾಪನೆ ಮಾಡಿದ್ರು ಪತ್ರಿ ಸರ್. ಅದನ್ನು ನಾವು ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಮೂಮೆಂಟ್ ಅಂತಲೂ ಪರಿಗಣಿಸ್ಬೋದು. ಆಧ್ಯಾತ್ಮಿಕ ವಿಜ್ಞಾನ ಜ್ಞಾನ ಆಂದೋಲನ ಅಂತಲೂ ನಾವು ಕರಿಬಹುದು. ನಾನು ಆ ಥರ ಅಂದ್ಕೊಂಡಿದ್ದೀನಿ. ಈಗ ನಿಜವಾಗಿ ನಡೀತಾ ಇರೋದು ಧ್ಯಾನ ಆಂದೋಲನದ ಮೂಲಕ ಆಧ್ಯಾತ್ಮಿಕ ಜ್ಞಾನ ಪ್ರಸಾರ, ಆಧ್ಯಾತ್ಮಿಕ ಶಾಸ್ತ್ರ ಪ್ರಚಾರ. ಈ 6 ಸತ್ಯಗಳ ಕುರಿತು ಸಿದ್ಧಾಂತ ಏನನ್ನು ಪ್ರತಿಪಾದಿಸುತ್ತೆ ಅಂತ ಒಂದೊಂದೇ ಸತ್ಯವನ್ನು, ಸಿದ್ಧಾಂತವನ್ನು ತಗೊಳ್ತಾ ನೋಡೋಣ. ಮೊದಲನೇದು ಆತ್ಮಸತ್ಯ, ಆತ್ಮ ಸಿದ್ಧಾಂತ. ಮೊಟ್ಟ ಮೊದಲಿಗೆ ನಾವು ತಿಳ್ಕೋಬೇಕಾಗಿರೋದೇನು ಅಂದರೆ, ಸತ್ಯ ಯಾವುದು ಅಂತಂದರೆ ನಾನು ಬರೀ ದೇಹ ಅಲ್ಲ, ನಾನು ಆತ್ಮ ಪದಾರ್ಥ ಅಂತ ತಿಳ್ಕೋಬೇಕು. ನಮಗೆ ನಾವು ಏನಂತ ಹೇಳ್ಕೊತೀವಿ, ನಾನು ನಾನು ಅಂತ ಹೇಳ್ಕೊತಾ ಇರ್ತೀವಲ್ವ. ಆ ನಾನು ಅನ್ನೋದು ಯಾರು? ಈ ಕೈಯ, ಕಾಲ, ತಲೆನ, ದೇಹದ ಯಾವುದೇ ಅಂಗಾಂಗವಲ್ಲ ಅಂತಂದ ಮೇಲೆ ಎಲ್ಲನೂ ಅಂಗಗಳನ್ನು ಅಲ್ಲ ಅಲ್ಲ ಅಂತ ಬಿಡ್ತಾ ಬಂದಮೇಲೆ ಏನೋ ಒಂದು ಉಳಿಯುತ್ತಲ್ಲ, ಆ ಉಳಿಯೋದೇನು? ಅದೇ ಆತ್ಮ. ನಾನಿನ್ನೂ ಜೀವಂತವಾಗಿದ್ದೀನಿ ಅಂದರೆ ನನ್ನಲ್ಲಿ ಆತ್ಮ ಜೀವದ ರೂಪದಲ್ಲಿದೆ. ಆಧ್ಯಾತ್ಮಿಕ ಶಾಸ್ತ್ರ ಪ್ರಾರಂಭ ಆಗೋದೇ ಈ ಆತ್ಮನಿಂದ. ಆಧ್ಯಾತ್ಮಿಕವಾಗಿ ಮಾನವನ ಜೀವನ ಪ್ರಯಾಣ ಶುರುವಾಗೋದೇ ಈ ಆತ್ಮ ಪದಾರ್ಥದಿಂದ. ಸಾಮಾನ್ಯ ವಿಜ್ಞಾನಕ್ಕೆ, ವೈದ್ಯಕೀಯ ವಿಜ್ಞಾನಕ್ಕೆ ದೇಹದಲ್ಲಿ ಜೀವ ಪ್ರಾಣ ಇದೆಯೋ ಇಲ್ವೋ ಅನ್ನೋದು ಮಾತ್ರ ಗೊತ್ತಾಗತ್ತೆಯೇ ಹೊರತು ಜೀವವನ್ನು ಯಾರಿಗೂ ತುಂಬಕ್ಕಾಗಲ್ಲ, ಜೀವವನ್ನು ಹಿಡಿದಿಟ್ಕೊಳ್ಳೋಕ್ಕೂ ಆಗಲ್ಲ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಗಾಳಿ, ನೀರು, ಖನಿಜ ಸಂಕುಲ, ಸಸ್ಯ ಸಂಕುಲ, ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಆತ್ಮ ಪದಾರ್ಥಗಳೇ. ಎಲ್ಲವೂ ಸೂಕ್ಷ್ಮದಲ್ಲಿ ಸೃಷ್ಟಿಯಾದವುಗಳೇ. ಈ ಆತ್ಮ ಪದಾರ್ಥಗಳು ಒಂದು ಆತ್ಮ ಬಿಂದುಗಳಾಗಿ ಏರ್ಪಟ್ಟು ಪ್ರತಿಯೊಂದು ಬಿಂದುವೂ ಕೂಡ ಎರಡನೇ ಸತ್ಯದೊಳಗಡೆ ಪ್ರವೇಶಿಸುತ್ತೆ ಹೊಸ ಅನುಭವ ಪಡೆಯೋಕೆ. ಆ ಎರಡನೇ ಸತ್ಯ ಯಾವುದು? ಅದೇ ಪುನರ್ಜನ್ಮ ಸತ್ಯ, ಪುನರ್ಜನ್ಮ ಸಿದ್ಧಾಂತ. ಈ ಆತ್ಮ ಪದಾರ್ಥ ಮಾನವನ ಶರೀರದಲ್ಲಿ ಒಮ್ಮೆ ಪ್ರವೇಶಿಸಿತು ಅಂದರೆ ಮುಂದೆ ಅನೇಕ ಮಾನವ ಶರೀರಗಳನ್ನೇ ಸಾಮಾನ್ಯವಾಗಿ ತೆಗೆದುಕೊಳ್ಳುತ್ತೆ. ಒಂದೊಂದು ಜನ್ಮದಲ್ಲಿ ಒಂದೊಂದು ಕಲಿಯೋಕ್ಕೆ, ಹೊಸ ಹೊಸ ಆಟಗಳನ್ನು ಕಲಿಯೋಕ್ಕೆ, ಒಮ್ಮೆ ರಾಜನಾಗಿ, ಒಮ್ಮೆ ಸೇವಕನಾಗಿ, ಮತ್ತೊಮ್ಮೆ ಮಾಡೆಲ್ ಆಗಿ, ಮಗದೊಮ್ಮೆ ಕೃಷಿಕನಾಗಿ ಜನಿಸ್ತಾ ಅನೇಕ ಜನ್ಮಗಳ ಮೂಲಕ ಅನೇಕ ಪಾತ್ರಗಳನ್ನು ವಹಿಸ್ತಾ ವಿಭಿನ್ನ ವಿನೂತನ ಅನುಭವಗಳನ್ನು ಪಡೀತಾ ಹೊಸ ಹೊಸ ಪಾಠಗಳನ್ನು ಕಲಿತಾ ಬುದ್ಧಿಯನ್ನು, ಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ಹುಟ್ಟು ಮರುಹುಟ್ಟಿನೊಂದಿಗಿರೋದೇ ಪುನರ್ಜನ್ಮ ಸಿದ್ಧಾಂತ. ಈ ಆತ್ಮ ಪದಾರ್ಥವು ಅನೇಕ ಶರೀರಗಳನ್ನು ಧರಿಸೋ ಮೂಲಕ ಬಗೆ ಬಗೆಯ ಮಾನಸಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಸ್ಥಿತಿಗತಿಗಳನ್ನು ಎದುರಿಸ್ತಾ ಆ ಪರಿಸ್ಥಿತಿಯ ಪೂರ್ಣ ಜ್ಞಾನವನ್ನು ಪಡ್ಕೊಳ್ತಾ ಅನುಭವಪೂರಿತ ಪ್ರಗತಿಯನ್ನು ಸಾಧಿಸ್ತಾ ಹೋಗುತ್ತೆ. ಆತ್ಮ ತನ್ನ ಶಕ್ತಿ ಸಾಮರ್ಥ್ಯವನ್ನು, ಪ್ರಗತಿಯನ್ನು ಪ್ರತಿ ಜನ್ಮದಲ್ಲಿ ಪರೀಕ್ಷಿಸಿಕೊಳ್ತಾ ಇರುತ್ತೆ. ಇದೇ ಪುನರ್ಜನ್ಮ ಸಿದ್ಧಾಂತ. ಇನ್ನು ಮೂರನೇ ಸತ್ಯ ಸಿದ್ಧಾಂತ ಯಾವುದು ಅಂದರೆ ಕರ್ಮ, ಕರ್ಮಫಲ ಸತ್ಯ, ಕರ್ಮ ಸಿದ್ಧಾಂತ. ಕರ್ಮ ಅಂದರೆ ಕೆಲಸ. ಪ್ರತಿ ಕರ್ಮಕ್ಕೆ ಒಂದು ಪ್ರತಿಫಲ ಇದ್ದೇ ಇರುತ್ತೆ. ಆದರೆ ನಾವು ಕರ್ಮ ಅಂದರೆ ಪಾಪಕರ್ಮ ಅನ್ನೋ ಅರ್ಥದಲ್ಲೇ ಮಾತಾಡ್ತೀವಿ. ಏನು ಕರ್ಮ ಮಾಡಿದ್ನೋ ಅನುಭವಿಸ್ತಾ ಇದ್ದೀನಿ ಅಂತಂತೀವಿ. ನಾವು ಅನುಭವಿಸೋದು ಆಯಾ ಕರ್ಮದ ಫಲವನ್ನು. ನೂರಾರು ಪುನರ್ಜನ್ಮಗಳನ್ನು ನಾವೇ ಬಯಸಿ ಆಯ್ಕೆ ಮಾಡಿಕೊಂಡು ಬಂದ ಮೇಲೆ ಆಯಾ ಕರ್ಮಗಳನ್ನು ಮಾಡಲೇಬೇಕು. ಜೀವನ ನಡೆಸೋಕ್ಕೆ, ಶರೀರ ಪೋಷಣೆಗೆ, ಹೆಸರು ಪ್ರತಿಷ್ಠೆಗೆ, ಪ್ರಗತಿ ಅಭಿವೃದ್ಧಿ ಹೊಂದಕ್ಕೆ ಅಂತ ಕೆಲಸಗಳನ್ನು, ಕರ್ಮಗಳನ್ನು ಮಾಡಲೇಬೇಕಾಗತ್ತೆ. ಪ್ರತಿ ಕರ್ಮಕ್ಕೂ ಅದರದೇ ಆದಂಥ ಫಲಗಳಿರುತ್ತವೆ. ಒಂದರ ಫಲ ಮತ್ತೊಂದಕ್ಕೆ ದಾರಿಯಾಗತ್ತೆ. ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಮಣ್ಣಿನ ಭೂಮಿಯನ್ನು ಚೆನ್ನಾಗಿ ಉತ್ತು ಹಸನು ಮಾಡಿ ಉತ್ತಮ ಬೀಜಗಳನ್ನು ಬಿತ್ತನೆ ಮಾಡಿದರೆ, ಬೇಕಿರುವಷ್ಟು ನೀರೆರೆದ್ರೆ ಬಿತ್ತನೆ ಚೆನ್ನಾಗಿ ಮೊಳಕೆ ಒಡೆಯುತ್ತೆ. ಬೆಳೆ ಜೊತೆಗೆ ಕಳೆಗಳು ಕೂಡ ಬೆಳೆಯೋದು ಸಹಜ. ಆಗಾಗ್ಗೆ ಕಳೆ ತೆಗೆದ್ರೆ
ಬೆಳೆ ಚೆನ್ನಾಗಿ ಬರುತ್ತೆ. ಬಂದ ಬೆಳೆಗೆ ಆಗಿಂದಾಗೆ ಬೇಕಿರೋಷ್ಟು ನೀರು ಗೊಬ್ಬರ ಬಿದ್ದರೆ ಫಸಲು ಚೆನ್ನಾಗಿ ಬರುತ್ತೆ. ಹಾಗೆ ಒಳ್ಳೆಯ ಕೆಲಸ ಮಾಡಿದರೆ ಪುಣ್ಯ ಬರುತ್ತೆ, ಕೆಟ್ಟ ಕೆಲಸ ಮಾಡಿದರೆ ಪಾಪ ಬರುತ್ತೆ. ಆ ಪಾಪದಿಂದ ರೋಗಗಳು, ಬಾಧೆಗಳು, ಪುಣ್ಯದಿಂದ ಸುಖಗಳು, ಭೋಗಗಳು ಬರುತ್ತೆ. ಬುದ್ಧಿಯನ್ನು ಬಳಸಿ ವಿವೇಕದಿಂದ ತೀರ್ಮಾನ ತಗೊಂಡು ಕರ್ಮದಲ್ಲಿ ತೊಡಗಿದರೆ ಪುಣ್ಯ, ಚಂಚಲತೆಯಿಂದ ಇಂದ್ರಿಯ ಚಾಪಲ್ಯದಿಂದ ಭಗವಂತ ಕೊಟ್ಟಿರೋ ಸ್ವತಂತ್ರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಕುಕರ್ಮ, ಆ ಕುಕರ್ಮ ಅನ್ನಿಸ್ಕೊಳ್ಳುತ್ತೆ. ಅದನ್ನೇ ಅಜ್ಞಾನದಿಂದ ಪಾಪ, ಪಾಪಗಳಿಂದ ರೋಗಗಳು ಅಂದಿರೋದು. ಅದನ್ನೇ ಕೃತಜನ್ಮ ಪಾಪಂ ವ್ಯಾಧಿರೂಪೇಣ ಪೀಡತೆ ಅಂದಿರೋದು. ಇದೇ ಕರ್ಮ ಸಿದ್ಧಾಂತ, ಕಾರ್ಯಕಾರಣ ಸತ್ಯ. ನಮ್ಮ ಪತ್ರಿ ಸರ್ ಹೇಳ್ತಾ ಇದ್ದರು, ಚಿಕ್ಕ ಚಿಕ್ಕ ಪಾಪ, ಚಿಕ್ಕ ಚಿಕ್ಕ ಕಾಯಿಲೆ, ದೊಡ್ಡ ದೊಡ್ಡ ಪಾಪ, ದೊಡ್ಡ ದೊಡ್ಡ ಕಾಯಿಲೆ, ಅನೇಕಾನೇಕ ಪಾಪಗಳು, ಅನೇಕಾನೇಕ ಕಾಯಿಲೆಗಳು. ಘೋರ ಪಾಪ, ಘೋರ ಕಾಯಿಲೆ, ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದರು. ಪತ್ರಿ ಸರ್ ಹೇಳ್ತಾ ಇದ್ದರು, ಪ್ರಾಣಿಗಳನ್ನು ಕೊಲ್ಲೋದು, ಹಿಂಸಿಸೋದು, ಮಾಂಸಾಹಾರ ತಿನ್ನೋದು ಘೋರ ಪಾಪ ಅಂತ. ಕರ್ಮ ಸಿದ್ಧಾಂತದ ಪ್ರಕಾರ ಕರ್ಮ ಅಂದರೆ ಕೆಲಸ ಅಂತ ಇದ್ರೂ ಕರ್ಮಫಲ ಸಿದ್ಧಾಂತದ ಪ್ರಕಾರ ನಮ್ಮ ಕಾಯ, ವಾಚ, ಮನಸ ಕರ್ಮಗಳೇ ನಮ್ಮ ವಾಸ್ತವಕ್ಕೆ ಕಾರಣ. ಅಂದರೆ ನಮ್ಮ ನಿತ್ಯ ಕರ್ಮಗಳು ಯಾವ ರೀತಿಯದ್ದಾಗಿರುತ್ತೋ, ನಮ್ಮ ಮಾತುಗಳು ಹೇಗಿರುತ್ತೋ, ನಮ್ಮ ಆಲೋಚನೆಗಳು ಹೇಗಿರುತ್ತೋ, ನಮ್ಮ ವಾಸ್ತವ, ನಮ್ಮ ಸ್ಥಿತಿಗತಿಗಳು ಹಾಗೆ ಮೂಡಿಬರುತ್ತೆ. ಅದನ್ನು ಹೇಗೆ ಅರ್ಥ ಮಾಡ್ಕೋಬೋದು ಅಂದರೆ, ವಾಟ್ ವಿ ಆರ್ ಟುಡೇ ಈಸ್ ಬಿಕಾಸ್ ಆಫ್ ವಾಟ್ ವಿ ವರ್ ಎಸ್ಟರ್ಡೇ. ವಾಟ್ ವಿ ವಿಲ್ ಬಿ ಟುಮಾರೋ ವಿಲ್ ಬಿ ಡಿಸೈಡೆಡ್ ಬೈ ವಾಟ್ ವಿ ಆರ್ ಟುಡೇ. ಅದನ್ನೇ ವಿ ಕ್ರಿಯೇಟ್ ಅವರ್ ರಿಯಾಲಿಟಿ ಅನ್ನೋದು. ಇದು ಅರ್ಥವಾದರೆ ಕರ್ಮಗಳು ಧರ್ಮಯುತವಾಗುತ್ತೆ. ಎಚ್ಚರಿಕೆಯಿಂದ ಮಾತಾಡ್ತೀವಿ, ನಮ್ಮ ಆಲೋಚನೆ, ಚಿಂತನೆ ಸಕಾರಾತ್ಮಕವಾಗಿ ಪರಿವರ್ತನೆಯಾಗುತ್ತೆ. ಅರಿಷಡ್ವರ್ಗಗಳು ಇತಿಮಿತಿಯಲ್ಲಿ ಇಟ್ಕೊಳ್ತೀವಿ, ನಮ್ಮಲ್ಲಿ ಎಷ್ಟೋ ಪರಿವರ್ತನೆ ಉಂಟಾಗುತ್ತೆ. ಮತ್ತೊಂದು ಮುಖ್ಯ ವಿಚಾರ ಏನಂದರೆ, ಮಾಡಿದ ಕರ್ಮಕ್ಕೆ, ಆಡಿದ ಮಾತಿಗೆ, ಮಾಡಿದ ಆಲೋಚನೆಗಳಿಗೆ ತಕ್ಕ ಪರಿಣಾಮಗಳನ್ನು ಅಂದರೆ ಕಾನ್ಸಿಕ್ವೆನ್ಸಸ್ನ ಅನುಭವಿಸದೆ ದಾರಿನೇ ಇಲ್ಲ. ಆದರೂ ತಿಳಿದೋ ತಿಳಿಯದೆಯೋ ನನ್ನಿಂದ ತಪ್ಪಾಗಿರಬಹುದು. ವ್ಯಕ್ತಿ ಯಾರೇ ಇರಲಿ, ಅವರಲ್ಲಿ ಮನಸಾರೆ ಕ್ಷಮಾಪಣೆ ಬೇಡದಲ್ಲಿ ಆ ಕಾನ್ಸಿಕ್ವೆನ್ಸಸ್ನ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದು. ಒಂದು ವೇಳೆ ಅನುಭವಿಸೋಕ್ಕೆ ಸಿದ್ಧರಿಲ್ಲದೇನೆ, ತನ್ನದೇ ತಪ್ಪಿನ ಫಲಗಳನ್ನು ಅನುಭವಿಸಲಾಗ್ದೇ ದೇಹ ಹತ್ಯೆ ಮಾಡಿಕೊಂಡ್ರೆ, ಅಂದರೆ ಆತ್ಮಹತ್ಯೆ ಅಂತಾರೆ, ಇಲ್ಲಿ ಆತ್ಮಹತ್ಯೆ ಇಲ್ಲದೆ ಇರೋದರಿಂದ ದೇಹ ಹತ್ಯೆ ಮಾಡಿಕೊಂಡ್ರೆ ಮುಂದಿನ ಜನ್ಮದಲ್ಲಿ 20 ಪಟ್ಟು ಹೆಚ್ಚು ಕ್ಲಿಷ್ಟಕರವಾದ ಜೀವನವನ್ನು ಎದುರಿಸಬೇಕಾಗತ್ತೆ ಅನ್ನೋದೇ ಕರ್ಮ ಸಿದ್ಧಾಂತ. ಯಾವುದೇ ಸಮಸ್ಯೆಗೆ ದೇಹತ್ಯಾಗ ಪರಿಹಾರ ಅಲ್ಲ. ಜೊತೆಗೆ ನಾವು ಮಾಡಿದ್ದು ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ, ನಾವು ಮಾಡಿದ್ದು ನಮಗೆ ವಾಪಸ್ ಬಂದೇ ಬರುತ್ತೆ. ಗೋಡೆಗೆ ಕೆಂಪು ಚೆಂಡು ಹೊಡೆದ್ರೆ ನೀಲಿ ಚೆಂಡು ವಾಪಸ್ ಬರೋದಿಲ್ಲ. ಹಾಗೆಯೇ ನಾವು ಯಾರಿಗೆ ಕಾಟ ಕೊಟ್ಟಿರ್ತೀವೋ, ಯಾರನ್ನು ಕಾಯ, ವಾಚ, ಮನಸ್ಸ ಕಾಡಿರ್ತೀವೋ ಅವರೇ ನಮ್ಮ ಅತ್ತೆ ಮಾವ ಆಗಿ, ಬಾಸ್ ಆಗಿ, ಅಥವಾ ಹೊಟ್ಟೆಯಲ್ಲಿ ಹುಟ್ಟೋ ಅಥವಾ ಬೆನ್ನಲ್ಲಿ ಬಿದ್ದೋ ಈ ಜನ್ಮದಲ್ಲಿ ಕಾಡಕ್ಕೆ ಬಂದಿರೋ ಸಾಧ್ಯತೆಗಳೇ ಹೆಚ್ಚು. ಆಗ ಅವರಿಗೆಷ್ಟು ನೋವಾಗ್ತಿತ್ತು ಅನ್ನೋದನ್ನು ಅರ್ಥ ಮಾಡಿಸೋಕೆ, ನಿಮ್ಮ ಕರ್ಮಗಳನ್ನು ಕರಗಿಸೋಕೆ ಅವರೇ ನಿಮ್ಮ ಈಗಿನ ಜೀವನಕ್ಕೆ ಬಂದಿರ್ತಾರೆ. ಅವರಿಗೆ ಥ್ಯಾಂಕ್ಸ್ ಹೇಳಬೇಕೇ ವಿನಃ, ಅವರನ್ನು ಕ್ಷಮಿಸಬೇಕೇ ವಿನಃ ಅವರನ್ನು ನಿಂದಿಸೋದಲ್ಲ, ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಲ್ಲ. ನಾನು ಯಾರನ್ನು ಯಾವ ಜನ್ಮದಲ್ಲಿ ಕಾಡಿದ್ನೋ ಅನ್ನೋ ಅರಿವು ಧ್ಯಾನದಲ್ಲಿ ಮೂಡಿದರೆ ಸಾಕು, ನಮ್ಮಲ್ಲೇ ಪರಿವರ್ತನೆ ಪ್ರಾರಂಭ ಆಗುತ್ತೆ. ಅವರಿಗೆ ಸಾರಿ ಹೇಳ್ತಾ ಕರ್ಮ ಸವೆಸಬೇಕಷ್ಟೇ. ಇದೇ ಕರ್ಮ ಸಿದ್ಧಾಂತ. 4ನೇ ಸತ್ಯ ಸಿದ್ಧಾಂತ ಪುರೋಗಮನ ಸತ್ಯ, ಪುರೋಗಮನ ಸಿದ್ಧಾಂತ. ಪುರೋಗಮನ ಅಂದರೆ ಆತ್ಮನ ಮುನ್ನಡೆ, ಬೆಳವಣಿಗೆ. ನಾವು ಎಷ್ಟು ಜನ್ಮಗಳನ್ನು ಎತ್ತುತ್ತೀವೋ ಅಷ್ಟೂ ಜನ್ಮಗಳಲ್ಲಿ ಕಲಿಕೆ ಮತ್ತು ಅನುಭವ ಆಗ್ತಾನೇ ಇರುತ್ತೆ. ಯಾವ ಜನ್ಮವೂ ದಂಡವಲ್ಲ. ಪ್ರತಿ ಪಾತ್ರವೂ ನಿಮ್ಮ ಜೀವನ ಪುಸ್ತಕದ ಒಂದು ಹೊಸ ಪುಟ, ಒಂದು ಹೊಸ ಅಧ್ಯಾಯ ಇದ್ದ ಹಾಗೆ. ಆ ಪಾತ್ರದ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಜ್ಞಾನ ಮತ್ತು ಅನುಭವ ಲಭ್ಯವಾಗ್ತಾ
ಆತ್ಮ ಅಭಿವೃದ್ಧಿ ಹೊಂದುತ್ತಾ ಆತ್ಮವಿಕಸನದಲ್ಲಿ ಮುನ್ನಡೆಯುತ್ತೆ ಅನ್ನೋದೇ ಪುರೋಗಮನ ಸಿದ್ಧಾಂತ. ಆತ್ಮನ ಪುರೋಗಮನಕ್ಕೆ, ಮುನ್ನಡೆಗೆ, ವಿಕಸನಕ್ಕೆ ಧ್ಯಾನ ಪ್ರಚಾರ, ಜ್ಞಾನ ಪ್ರಸಾರ, ಹುಣ್ಣಿಮೆ ಧ್ಯಾನ, ಪಿರಮಿಡ್ ಶಕ್ತಿಯೂ ಕೂಡ ಸಹಾಯಕಾರಿ. ಮಾನವನಾಗಿ ವಿಕಸಿತಗೊಂಡ ಆತ್ಮಕ್ಕೆ ಹಿನ್ನಡೆ ಅನ್ನೋದು ಸಾಮಾನ್ಯವಾಗಿ ಇಲ್ಲವೇ ಇಲ್ಲ. 5ನೇ ಸತ್ಯ ಸಿದ್ಧಾಂತ ಯೋಗ ಸತ್ಯ, ಯೋಗ ಸಿದ್ಧಾಂತ. 6 ಸತ್ಯಗಳಲ್ಲಿ ಆತ್ಮಸತ್ಯ, ಪುನರ್ಜನ್ಮ ಸತ್ಯ, ಕರ್ಮಫಲ ಸತ್ಯ ಹಾಗೂ ಪುರೋಗಮನ ಸತ್ಯವನ್ನು ತಿಳ್ಕೊಂಡ್ವಿ. ಈ ಕುರಿತು 4 ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡ್ವಿ. ಆತ್ಮದ ಪುರೋಗಮನ ವೇಗವಾಗಿ ಸಾಗಬೇಕು ಅಂದರೆ ಒಬ್ಬ ಗುರು ಬೇಕು. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂದರೆ, ನಮ್ಮ ಮಕ್ಕಳನ್ನು LKG UKGಗೆ ಕಳಿಸೋ ಬದಲು ನಾವೇ ಮನೆಯಲ್ಲಿ ಅವರಿಗೆ ರೈಮ್ಸು, ಮಗ್ಗಿ, ಅಕ್ಷರಗಳನ್ನು, ಭಾಷೆಗಳನ್ನು ಕಲಿಸಬಹುದು ತಾನೇ. ಯಾಕೆ ನಮಗಿವೆಲ್ಲ ಬರುತ್ತೆ ತಾನೇ, ನಾವು ಕಲಿಸೋಷ್ಟು ನಮಗೆ ಗೊತ್ತಿದೆ. ಆದರೂ ನಾವು ಯಾಕೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ? ಅಲ್ಲಿ ಶಾಲೆಯಿಂದ, ಶಿಕ್ಷಕರಿಂದ, ಸಹಪಾಠಿಗಳಿಂದ ಶಿಸ್ತುಬದ್ಧವಾಗಿ ಶ್ರದ್ಧೆಯಿಂದ ಕಲಿಯುವಂಥದ್ದು ಇರುತ್ತೆ. ಅವರುಗಳ ಮಾರ್ಗದರ್ಶನವಿರುತ್ತೆ. ಕೆಲವು ನಿಬಂಧನೆಗಳು ಇರೋದರಿಂದ ಭಯಭಕ್ತಿಯಿಂದ ನಿಯಮ ನಿಬಂಧನೆಗಳನ್ನು ಪಾಲಿಸೋ ಮೂಲಕ ನಮ್ಮದೇ ಮಕ್ಕಳು ಸತ್ಪ್ರಜೆಗಳಾಗಿ ಮೂಡ್ತಾರೆ. ಅಲ್ಲಿ ವಿಭಿನ್ನ ಪ್ರತಿಭೆಗಳನ್ನು ನೋಡೋಕೆ, ಕಲಿಯೋಕೆ, ಪ್ರದರ್ಶಿಸೋಕೆ ಅವಕಾಶ ಇರುತ್ತೆ. ಕಲಿಕೆ ಪೂರ್ಣವಾಗಿದೆಯಾ ಅಂತ ನೋಡೋಕ್ಕೆ ಪರೀಕ್ಷೆಗಳಿರುತ್ತೆ. ಹಾಗಾಗಿ ಪ್ರಾಪಂಚಿಕ ಜ್ಞಾನವನ್ನು ಕಲಿಯೋಕೆ ಶಾಲೆಗೆ ಹೋದರೆ ಶಿಸ್ತುಬದ್ಧವಾಗಿ ಬೇಗ ಬೇಗ ಕಲಿಯೋಕ್ಕೆ ಸಾಧ್ಯ. ಹಾಗೆ ಆತ್ಮಜ್ಞಾನ ಪಡೆಯೋಕೆ ಆತ್ಮದ ಪುರೋಗಮನವನ್ನು ಧ್ಯಾನ ಸಾಧನೆಯ ಮೂಲಕ ವೇಗವಾಗಿ ಮಾಡಿಕೊಳ್ಳೋದೇ ಯೋಗ ಸಿದ್ಧಾಂತ. ಧ್ಯಾನ ಯೋಗದೊಳಗೆ ಬಂದ ನಂತರನೇ ಈ ಮೊದಲ 4 ಸಿದ್ಧಾಂತಗಳು ನಮಗೆ ಅರ್ಥವಾಗೋದು. ಅಲ್ಲಿಯವರೆಗೂ ತಾನು ಆತ್ಮ ಅಂತ ಗೊತ್ತಿರಲ್ಲ, ತಾನು ಎಷ್ಟೋ ಜನ್ಮಗಳನ್ನು ಎತ್ತಿದ್ರೂ ಅದರ ಅರಿವಿರಲ್ಲ, ತನ್ನನ್ನು ನಡೆಸೋದು ತನ್ನ ಕರ್ಮಗಳೇ, ನನ್ನ ಸ್ಥಿತಿಗಳೆಲ್ಲನೂ ಕರ್ಮಫಲಗಳೇ ಅಂತ ಗೊತ್ತಿರದೇನೆ ಯಾವುದೋ ದೇವರನ್ನು ಪೂಜಿಸ್ತಾ ಇರ್ತೀವಿ. ಜೀವನದಲ್ಲಿ ಮುನ್ನಡೆ ಇಲ್ಲ, ಅಭಿವೃದ್ಧಿ ಇಲ್ಲ ಅಂತ ಅಳ್ತಾ ಇರ್ತೀವಿ, ಗೋಳಾಡ್ತಾ ಇರ್ತೀವಿ. ಈ ಸ್ಥಿತಿಯಿಂದ ಹೊರಬರಬೇಕಿದ್ರೆ ಧ್ಯಾನ ಯೋಗ ಸಾಧನೆಯಲ್ಲಿ ತೊಡಗಬೇಕಷ್ಟೇ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಮೊಟ್ಟ ಮೊದಲಿಗೆ ನೀನು ಯೋಗಿಯಾಗು, ಆಗ ನಿನಗೆ ಎಲ್ಲನೂ ತಿಳಿಯುತ್ತೆ ಅಂತ ಹೇಳಿದ್ದಾನೆ. ಧ್ಯಾನಾಭ್ಯಾಸ ಮಾಡೋನು ಮನಸ್ಸಿನ ಮೇಲೆ ಸಂಪೂರ್ಣ ಅಧಿಪತ್ಯ ಸಾಧಿಸಿದಾಗ ಯೋಗಿಯಾಗ್ತಾನೆ. ಯೋಗಿಯಾದವನು ದಿವ್ಯ ಚಕ್ಷು ಸಂಪಾದಿಸಿ ಋಷಿಯಾಗ್ತಾನೆ. ಋಷಿಯಾದವನು ತನ್ನ ದಿವ್ಯ ಚಕ್ಷುಗಳಿಂದ ತನ್ನ ಜನ್ಮಗಳೆಲ್ಲವನ್ನು ನೋಡಿಕೊಂಡು ರಾಜರ್ಷಿ ಆಗ್ತಾನೆ. ರಾಜರ್ಷಿ ಆದವನು ತಾನೇ ಸರ್ವವು, ಸರ್ವವೂ ತಾನೇ ಅಂತ ತಿಳಿದುಕೊಂಡು ಬ್ರಹ್ಮರ್ಷಿ ಆಗ್ತಾನೆ. ಧ್ಯಾನ ಸಾಧನೆಯ ಮೂಲಕ ಯೋಗಿಯಾದಾಗ ದುಃಖದಿಂದ ಹೊರಗೆ ಬರ್ತೀವಿ. ಋಷಿಯಾದಾಗ ದಿವ್ಯಚಕ್ಷು ಇದೆ ಅನ್ನೋ ಸತ್ಯವನ್ನು ತಿಳ್ಕೋತೀವಿ. ರಾಜರ್ಷಿ ಆದಾಗ ಅನೇಕಾನೇಕ ಸಿದ್ಧಾಂತದೊಳಗೆ ಬಂದು ಸೃಷ್ಟಿಯ ಸಕಲ ಮೌಲಿಕ ಆಧ್ಯಾತ್ಮಿಕ ಸತ್ಯಗಳನ್ನು ತಿಳ್ಕೋತೀವಿ. ಬ್ರಹ್ಮರ್ಷಿಯಾದವನೇ ಯೋಗೀಶ್ವರ. ಬ್ರಹ್ಮರ್ಷಿ ಪತ್ರಿ ಸರ್ ಅವರು ಎಲ್ಲ ಕಡೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಸ್ಥಾಪನೆ ಮಾಡಿ ಎಲ್ಲರನ್ನೂ ಯೋಗಿಗಳನ್ನಾಗಿ ಮಾಡೋಕ್ಕೆ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್ನ ತಯಾರು ಮಾಡಿದ್ದಾರೆ. ಯಾವುದೇ ವಿದ್ಯೆ ಕಲಿಯೋಕೆ ಒಬ್ಬ ಶಿಕ್ಷಕನ, ಮಾಸ್ಟರ್ನ ಅವಶ್ಯಕತೆ ಇರೋ ಹಾಗೆ ಆತ್ಮವಿದ್ಯೆಯನ್ನು ಕಲಿಸಿಕೊಡೋ, ಧ್ಯಾನ ವಿದ್ಯೆಯನ್ನು ಕಲಿಸಿಕೊಡೋ ಕೋಚ್ಗಳೇ ಪಿರಮಿಡ್ ಮಾಸ್ಟರ್ಸ್. ಪಿರಮಿಡ್ ಮಾಸ್ಟರ್ಸ್ ಮನೆ ಮನೆಗೆ ತಿರುಗಿ ಧ್ಯಾನ ಬೋಧನೆಯನ್ನು ಮಾಡ್ತಾ ನೂರಾರು ಝೂಮ್ ಕಾರ್ಯಕ್ರಮಗಳ ಮೂಲಕ ಮಂಡಲ ಧ್ಯಾನಗಳನ್ನು ಅವರಿರೋ ಸ್ಥಳದಲ್ಲೇ, ಅವರವರ ಮನೆಗಳಲ್ಲೇ, ಅವರಿದ್ದಲ್ಲೇ ಮಾಡಿಸ್ತಾ ಅವರ ಅನುಮಾನಗಳನ್ನು ಪರಿಹರಿಸ್ತಾ ಅವರೆಲ್ಲರೂ ಆತ್ಮವಿದ್ಯೆ ಮತ್ತು ಧ್ಯಾನ ವಿದ್ಯೆಯನ್ನು ಕಲಿಸೋಕೆ, ಆತ್ಮಜ್ಞಾನಿಗಳನ್ನಾಗಿಸೋಕೆ ಶ್ರಮಿಸ್ತಾ ಇದ್ದಾರೆ. ಈ ಆನಾಪಾನಸತಿ ಧ್ಯಾನವನ್ನು ಫೋನ್ ಮುಖಾಂತರನೇ ಒಬ್ಬ ವ್ಯಕ್ತಿಗೂ ಕೂಡ ಯಾವುದೇ ಹೊತ್ತಿನಲ್ಲೂ ಕಲಿಸೋ ಉದ್ದೇಶದಿಂದ ಪಿರಮಿಡ್ ಕಾಲ್ ಸರ್ವೀಸಸ್ ಇದೆ. PMC ಅಖಂಡ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗಳಿವೆ. ಸಾವಿರಾರು ಆಸಕ್ತರು ಝೂಮ್ ಮೂಲಕನೇ ಧ್ಯಾನ ವಿದ್ಯೆ ಕಲಿತು ಈ ಆಧ್ಯಾತ್ಮಿಕ ಶಾಸ್ತ್ರದ ವಿಶೇಷ ಜ್ಞಾನವನ್ನು, ಜ್ಞಾನಾನುಭವವನ್ನು ಪಡೀತಾ ಇದ್ದಾರೆ. ಧ್ಯಾನ ವಿದ್ಯೆಯ ಲಾಭಗಳನ್ನು ಅನುಭವಪೂರ್ವಕವಾಗಿ ಪಡೀತಾ ಇದ್ದಾರೆ. ನೀವೆಲ್ಲ
ಈ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧ್ಯಾನ ಮತ್ತು ಸತ್ಸಂಗಗಳಲ್ಲಿ ಭಾಗಿಯಾಗುವ ಮೂಲಕ ಈ ಯೋಗ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಆನಾಪಾನಸತಿ ಧ್ಯಾನ ವಿದ್ಯೆ ಕಲಿತು ಧ್ಯಾನ ಸಾಧನೆಯಲ್ಲಿ ತೊಡಗಿ ಯೋಗಿಗಳಾಗ್ತಾ ಆತ್ಮದ ಮುನ್ನಡೆ ಪುರೋಗಮನ ವೇಗವಾಗಿ ಸಾಗಿ ಮುಂದಿನ ಅನೇಕಾನೇಕ ಸಿದ್ಧಾಂತದೊಳಗೆ ಕಾಲಿಡಕ್ಕೆ ಯೋಗ್ಯರಾಗ್ತಾ ಬರ್ತೀರಾ. ಹಾಗಾದ್ರೆ ಈ ಅನೇಕಾನೇಕ ಸತ್ಯ ಅನೇಕಾನೇಕ ಸಿದ್ಧಾಂತ ಅಂದರೆ ಏನು? ಸೃಷ್ಟಿಯಲ್ಲಿ ಎಷ್ಟೋ ಗ್ಯಾಲಾಕ್ಸಿಗಳಿವೆ, ಎಷ್ಟೋ ಸೂರ್ಯಮಂಡಲಗಳಿವೆ. ಒಂದೊಂದು ಸೂರ್ಯಮಂಡಲದಲ್ಲಿ ಎಷ್ಟೆಷ್ಟೋ ಗ್ರಹಗಳಿವೆಯಂತೆ. ನಾವುಗಳಿರೋದು ಒಂದು ಸೂರ್ಯಮಂಡಲ ಅಷ್ಟೇ. ಎಷ್ಟೆಷ್ಟೋ ಲೋಕಗಳಿವೆಯಂತೆ. ಯೋಗಿಯಾದವನು ಅನೇಕಾನೇಕ ಲೋಕಗಳಲ್ಲಿರೋ ಚಿತ್ರ ವಿಚಿತ್ರಗಳನ್ನು ತನ್ನ ದಿವ್ಯ ಚಕ್ಷುಗಳಿಂದನೇ ವೀಕ್ಷಿಸ್ತಾ ಅಂತ್ಯವಿಲ್ಲದ ಆಶ್ಚರ್ಯದಲ್ಲಿ ಸದಾ ಮುಳುಗಿ ತೇಲ್ತಾ ಬ್ರಹ್ಮಾನಂದದ ಸ್ಥಿತಿಗೆ ತಲುಪಿ ಪೂರ್ಣಾತ್ಮನಾಗಿ ಉನ್ನತಿ ಸಾಧಿಸ್ತಾನೆ. ಅನೇಕಾನೇಕ ಸಿದ್ಧಾಂತವನ್ನು ಅನುಭವಪೂರ್ವಕವಾಗಿ ತಿಳ್ಕೊಂಡ್ಮೇಲೆ ಇನ್ನೂ ಪುನರ್ಜನ್ಮವಿಲ್ಲ. ಯೋಗಿಯಾದವನು ಯೋಗೇಶ್ವರನಾಗಿ ಬಿಡ್ತಾನೆ, ಮಾನವ ಮಾಧವನಾಗಿ ಬಿಡ್ತಾನೆ. ನಾವೆಲ್ಲರೂ ಯೋಗೇಶ್ವರರಾಗೋಕೆ ಹುಟ್ಟಿರೋದು. ಮನುಕುಲವೆಲ್ಲ ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗಬೇಕು ಅಂತ ಬಯಸಿ ಶ್ರಮಿಸ್ತಾ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು ಅವರ ಇಡೀ ಜೀವನವನ್ನೇ ಮುಡುಪಾಗಿಟ್ಟವರು. ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರ ತ್ಯಾಗದ ಮತ್ತು ಸಹಕಾರದ ಫಲವಾಗಿ ಇಂದು ಕೋಟ್ಯಾನುಕೋಟಿ ಜನರು ಅವಿದ್ಯಾವಂತರೂ ಕೂಡ ಆತ್ಮಜ್ಞಾನಿಗಳಾಗ್ತಾ ಇದ್ದಾರೆ. ಆಧ್ಯಾತ್ಮಿಕ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕ ವಿಜ್ಞಾನವನ್ನು ಪಾಲನೆ ಮಾಡ್ತಾ ಭೌತಿಕ ವಿಷಯಾನಂದದ ಜೊತೆಗೆ ಆತ್ಮಾನಂದದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಪತ್ರಿ ಸರ್ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಸಾಗೋ ಮೂಲಕ ಈ 6 ಸತ್ಯಗಳನ್ನು 6 ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡು ಅವರ ಸಂಕಲ್ಪಗಳಾದ ಅಂದರೆ ಪತ್ರಿ ಸರ್ ಅವರ ಸಂಕಲ್ಪಗಳಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್ತನ್ನು ನಿರ್ಮಾಣ ಮಾಡೋಕ್ಕೆ ಈ ಸಾಮಾನ್ಯ ವಿಜ್ಞಾನ ಯುಗವನ್ನು ಧ್ಯಾನ ವಿಜ್ಞಾನ ಯುಗವನ್ನಾಗಿಸೋಕೆ ಆಧ್ಯಾತ್ಮಿಕ ವಿಜ್ಞಾನ ಯುಗವನ್ನಾಗಿಸೋಕೆ PSSM ನಿಸ್ವಾರ್ಥವಾಗಿ ಶ್ರಮಿಸ್ತಾ ಇದೆ. ಯಾಕೆ ನಾವು ಆಧ್ಯಾತ್ಮಿಕ ಶಾಸ್ತ್ರವನ್ನು ತಿಳಿಯಲೇಬೇಕು? ಯಾಕೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಕಲೀಲೇಬೇಕು? ಈ ಆಧ್ಯಾತ್ಮಿಕ ಸತ್ಯಗಳನ್ನು ಸಿದ್ಧಾಂತಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೇನು ಲಾಭ? ಪತ್ರಿ ಸರ್ ಹೇಳಿದರು, ಮಾನವನಿಗೆ 2 ರೀತಿಯ ಜೀವನಗಳಿರುತ್ತೆ, ಪ್ರಾಪಂಚಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಅಂತ. ಪ್ರಾಪಂಚಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನಕ್ಕೆ ಹೋಗಬೇಕಿದ್ರೆ 3 ರೀತಿಯ ಇಂದ್ರಿಯಗಳನ್ನು ಅಂದರೆ 5 ಜ್ಞಾನೇಂದ್ರಿಯಗಳನ್ನು, 5 ಕರ್ಮೇಂದ್ರಿಯಗಳನ್ನು, ಉಭಯೇಂದ್ರಿಯವಾದ ಮನಸ್ಸನ್ನು ನಿಯಂತ್ರಿಸಿಕೊಂಡು ಆನಾಪಾನಸತಿ ಧ್ಯಾನದ ಮೂಲಕ ನಮ್ಮ ಒಳಗೆ ನಾವು ಆಂತರಿಕವಾಗಿ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ದಾರೆ. ಇಂದ್ರಿಯಗಳ ಬಳಕೆ, ಮನಸ್ಸಿನ ನಿಯಂತ್ರಣ ಹಾಗೂ 2 ರೀತಿಯ ಜೀವನ ಪಯಣದ ಬಗ್ಗೆ ಆಧ್ಯಾತ್ಮಿಕ ಶಾಸ್ತ್ರ ತಿಳಿಸ್ಕೊಡುತ್ತೆ, ಮಾರ್ಗದರ್ಶಿಸುತ್ತೆ ಅಂತ ಹೇಳಿದ್ದಾರೆ. ಜೀವನ ಸಂಬಂಧಿತ ನಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆತ್ಮಜ್ಞಾನಿಗಳಾಗ್ತೀವಿ. ಸಾವು ನೋವಿಗೆ ಸ್ಥಿತಿಗತಿಗಳಿಗೆ ಹೆದರಲ್ಲ. ನಮ್ಮ ತಪ್ಪುಗಳು ನಮಗೆ ಗೋಚರವಾಗಿ ಈ ಜನ್ಮಗಳನ್ನು ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಜೀವನ ಅನ್ನೋದು ಒಂದು ಶಿಕ್ಷೆ ಅಲ್ಲ, ಅದು ಶಿಕ್ಷಣ ಅಂತ ನಮಗೆ ಅರ್ಥ ಆಗುತ್ತೆ. ನಮ್ಮ ಸ್ಥಿತಿಗತಿಗಳಿಗೆ ಕಷ್ಟ ಸಂಕಷ್ಟಗಳಿಗೆ ನಾವೇ ಕಾರಣ ಅಂತ ಗೊತ್ತಾದಾಗ ನನ್ನ ಕುಟುಂಬದವರೆಲ್ಲರನ್ನೂ ನಾನೇ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದು ಗೊತ್ತಾದ ಮೇಲೆ ನಾನು ಹಿಂದೆ ಕೊಟ್ಟು ಬಂದಿರೋವಂಥ ನೋವನ್ನು ಅನುಭವಿಸೋಕ್ಕೆ ಈಗ ಬಂದಿದ್ದೀನಿ ಅಂತ ಅರ್ಥ ಆದಾಗ ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್. ನನ್ನ ಜೊತೆಯಲ್ಲಿರೋರೆಲ್ಲರೂ ನನ್ನ ಕರ್ಮಗಳನ್ನು ಸವಸೋಕೆ ಸಹಾಯ ಮಾಡ್ತಾ ಇರೋರು ಅಂತ ಅರ್ಥ ಆಗುತ್ತೆ. ಸಂಸಾರದಲ್ಲಿ ಹೇಗೆ ಜೀವಿಸಬೇಕು ಅಂತ ಗೊತ್ತಾಗುತ್ತೆ. ಜೀವನ ಅರ್ಥಗರ್ಭಿತವಾಗುತ್ತೆ. ಭೌತಿಕ ಲೌಕಿಕ ಜೀವನದಲ್ಲಿ ಪೈಪೋಟಿ ಇರಲ್ಲ. ಸಹಜ ಸರಳ ಜೀವನ ನಡೆಸ್ತೀವಿ. ಶತ್ರುತ್ವ ನಾಶವಾಗಿ ಎಲ್ಲರೊಂದಿಗೆ ಮಿತ್ರತ್ವ ಬೆಳೆಯುತ್ತೆ. ನಮ್ಮ ದುಃಖಗಳೆಲ್ಲ ಮಾಯವಾಗಿಬಿಡುತ್ತೆ. ಪ್ರಸ್ತುತ ಸ್ಥಿತಿಗತಿಗೆ ಕಾರಣ ನಾನೇ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ನಾನು ಹಿಂದೆನೂ ಇದ್ದೆ, ಮುಂದೇನೂ ಇರ್ತೀನಿ, ಆತ್ಮ ಶಾಶ್ವತ ಅನ್ನೋ ಅರಿವು ಮೂಡುತ್ತೆ. ಈ ಆಧ್ಯಾತ್ಮಿಕ ಶಾಸ್ತ್ರದ ತಿರುಳನ್ನು ಸರಳವಾಗಿ ಹೀಗೆ ನಾನು ಅರ್ಥ ಮಾಡಿಕೊಂಡು ನೆನಪಿನಲ್ಲಿಟ್ಕೊಳ್ಬಹುದು. ಆಧ್ಯಾತ್ಮಿಕ ಶಾಸ್ತ್ರದ ಮೊದಲನೇ ಸತ್ಯ ಸಿದ್ಧಾಂತ ಆತ್ಮಸತ್ಯ, ನಿತ್ಯ, ಶಾಶ್ವತ. ಆತ್ಮಸ್ವರೂಪದಲ್ಲಿ ಮಾನವನಲ್ಲಿ ಪ್ರಕಟಗೊಳ್ತು ಅಂದರೆ ಆಧ್ಯಾತ್ಮಿಕ ಪ್ರಯಾಣ ಪ್ರಾರಂಭವಾದಂಗೆ. ಭೂಮಿ ಮೇಲೆ ಪುನರ್ಜನ್ಮಗಳು ಕಟ್ಟಿಟ್ಟ ಬುತ್ತಿ, ಅದು ಶಿಕ್ಷೆಯಲ್ಲ ಶಿಕ್ಷಣ.
ಮಾನವ ಜನ್ಮದಲ್ಲಿ ವ್ಯಕ್ತಿಯು ಸರ್ವ ಸ್ವತಂತ್ರನಾಗಿರೋದರಿಂದ ಬುದ್ಧಿ ಮತ್ತು ವಿವೇಕವಿಲ್ಲದೆ ಅರಿವು ಪ್ರಜ್ಞೆಯಿಂದ ಕಾರ್ಯನಿರ್ವಹಿಸದೆ ತನ್ನಿಂದಾದ ಅಧರ್ಮ ಕರ್ಮದನುಸಾರ ಉಂಟಾದ ಪಾಪ ಪುಣ್ಯಗಳನ್ನು ಅನುಭವಿಸೋಕ್ಕೆ ಬಂದಿರೋದು ಪುನರ್ಜನ್ಮ. ಹಾಗಾಗಿ ಪುನರ್ಜನ್ಮ ಸತ್ಯ. ಆ ಸರ್ವ ಸ್ವತಂತ್ರದಿಂದ ನಮ್ಮ ನಿರ್ಧಾರಗಳಿಂದ, ನಮ್ಮ ನಡವಳಿಕೆಗಳಿಂದ, ನಮ್ಮ ಕರ್ಮಗಳಿಂದ ಉಂಟಾದ ಪರಿಣಾಮಗಳೇ ನಮ್ಮ ಕಷ್ಟ ಸುಖಗಳಿಗೆ, ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣವೇ ಹೊರತು ಮತ್ಯಾರೂ ಅಲ್ಲ ಅನ್ನೋದೇ ಬ್ರಹ್ಮಾಂಡ ಸತ್ಯ. ಅದೇ ಕರ್ಮ ಸಿದ್ಧಾಂತ. ಹಾಗಾಗಿ ಪ್ರತಿ ಮರುಹುಟ್ಟಿನಲ್ಲಿ ನಾವು ಕಲಿತಾ ಹೋಗೋದೇ, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ತಾ ಹೋಗೋದೇ, ಅನುಭವ ಜ್ಞಾನ ಪಡೀತಾ ಹೋಗೋದೇ, ಪರಿವರ್ತನೆ ಆಗೋದೇ ಆಧ್ಯಾತ್ಮಿಕ ಬೆಳವಣಿಗೆ. ಅದೇ ಪುರೋಗಮನ ಸಿದ್ಧಾಂತ. ಆತ್ಮದ ಪುರೋಗಮನ ವೇಗವಾಗಿ ಸಾಗಬೇಕು ಅಂದರೆ ಒಬ್ಬ ಗುರು ಬೇಕು. ಧ್ಯಾನ ಸಾಧನೆಯ ಮೂಲಕ ವೇಗವಾಗಿ ಮಾಡಿಕೊಳ್ಳೋದೇ ಯೋಗ ಸಿದ್ಧಾಂತ. ಯೋಗಿಯಾದವನು ಅನೇಕಾನೇಕ ಲೋಕಗಳಲ್ಲಿರುವಂಥ ಚಿತ್ರ ವಿಚಿತ್ರಗಳನ್ನು ತನ್ನ ದಿವ್ಯ ಚಕ್ಷುಗಳಿಂದಾನೇ ವೀಕ್ಷಿಸ್ತಾ ಅಂತ್ಯವಿಲ್ಲದ ಆಶ್ಚರ್ಯದಲ್ಲಿ ಸದಾ ಮುಳುಗಿ ತೇಲ್ತಾ ಬ್ರಹ್ಮಾನಂದದ ಸ್ಥಿತಿಗೆ ತಲುಪಿ ಪೂರ್ಣಾತ್ಮನಾಗಿ ಉನ್ನತಿ ಸಾಧಿಸಿ ಅನೇಕಾನೇಕ ಸಿದ್ಧಾಂತವನ್ನು ಅನುಭವಪೂರ್ವಕವಾಗಿ ತಿಳ್ಕೊಂಡು ಪುನರ್ಜನ್ಮ ಸತ್ಯದಿಂದ ಹೊರಗುಳಿಯೋದೇ ಅನೇಕಾನೇಕ ಸಿದ್ಧಾಂತ. ಪ್ರತಿ ಜನ್ಮದಲ್ಲೂ ಆಧ್ಯಾತ್ಮಿಕ ಜ್ಞಾನ ಮತ್ತು ಅನುಭವಗಳು ಉತ್ತಮಗೊಳ್ಳುತ್ತಾ ಮುಕ್ತಿ ಮೋಕ್ಷದೆಡೆಗೆ ಮೇಲೇರೋದೇನೆ ಆಧ್ಯಾತ್ಮಿಕ ಬೆಳವಣಿಗೆ, ಆತ್ಮವಿಕಸನ. ಈ ಎಲ್ಲ ಅಂಶಗಳನ್ನೊಳಗೊಂಡಂಥ ಆಧ್ಯಾತ್ಮಿಕ ಶಾಸ್ತ್ರ ಕುರಿತು ಪತ್ರಿ ಸರ್ ಅವರು ಕೊಟ್ಟ ವೈಜ್ಞಾನಿಕ ವಿವರಣೆ ವಿಶ್ಲೇಷಣೆಯನ್ನು ಈ ವಿಶೇಷ ವೇದಿಕೆಯಲ್ಲಿ ನಿಮಗೆಲ್ಲ ತಿಳಿಸ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ PMC ಕನ್ನಡ ಚಾನೆಲ್ಗೆ ಕೃತಜ್ಞತಾಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ, ನೂರಾರು ಅಪೂರ್ವ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯೋಕ್ಕೆ ಮಾರ್ಗದರ್ಶಿಸಿದಂಥ ನನ್ನ ಆತ್ಮಗುರುಗಳಾದ ಪತ್ರಿ ಸರ್ಗೂ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಪತ್ರಿ ಸರ್ ಅವರ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋ ಜೀವನಾಧಾರಿತ ಪರಿಕಲ್ಪನೆಯ ಕುರಿತು ನನ್ನ ಮಾತುಗಳನ್ನು ಮುಗಿಸ್ತಾ PMC ಕನ್ನಡ ಚಾನೆಲ್ಗೆ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.